ಏನ್ ಸರ್ ಇದು? ಇದು ಮೀನಿನ ಸಾಂಬಾರಿನ ತಲೆ, ಮೀನಿನ ತಲೆ. ಓಕೆ, ಇದು ಕಾಟ್ಲಾ ಮೀನಿನ ತಲೆ. ಇದು ಕಾಟ್ಲಾ ಸರ್ ತವಾ ಫ್ರೈ. ಅಷ್ಟು ಆಯಿಲ್ ಇಲ್ಲ, ಬೇಕಾದ್ರೆ ನಿಮ್ಗೆ ಆಯಿಲ್ ಕಮ್ಮಿ ಹಾಕಿದ್ದಾರೆ ಅಷ್ಟು. ಸರ್ ಸೌದೆ ಒಲೆ, ಸೌದೆ ಒಲೆ ನ್ಯಾಚುರಲ್. ಒಂದು ನನ್ ಸೈಜಿನ ತಲೆ, ಮೀನಿನ ತಲೆ, ಒಂದು ತವಾ ಫ್ರೈ, ಒಂದು ಚಿಕನ್ ಫ್ರೈ. ಇಷ್ಟು ಕೊಡಿ. ಓಕೆನಾ? ಥ್ಯಾಂಕ್ ಯು. ಗಾಡಿ ಏನ್ ಸರ್ ಇದು? ಇದು ಮೀನಿನ ಸಾಂಬಾರಿನ ತಲೆ, ಮೀನಿನ ತಲೆ. ಓಕೆ, ಇದು ಕಾಟ್ಲಾ ಮೀನಿನ ತಲೆ. ಇದು ಕಾಟ್ಲಾ ಸರ್? ಇದು ಕಾಟ್ಲಾ. ಇದು ರಘು. ಇದು ರಘು. ಇದು ರಘು. ಸೊ ಫಿಶ್ ಗ್ರೇವಿ ಇದು? ಇದೆಲ್ಲ ಫಿಶ್ ಮಸಾಲ. ಇದೆಲ್ಲ ಫಿಶ್ ಮಸಾಲ, ಫಿಶ್ ಸಾಂಬಾರ್. ಇದು ಫಿಶ್ ಸಾಂಬಾರ್. ಓಕೆ, ಇದು ಇದು ಕಂಪಲ್ಸರಿ ನಿಮ್ಮ ಹೋಟ್ಲಲ್ಲಿ ಕೇಳ್ತಾ ಇದಾರೆ ಸರ್? ಓಕೆ, ಸರ್ ಇದು ಯಾವುದು ಸರ್? ಇದು ರಘು ಮೀನಿನ. ರಘು. ಓಕೆ, ಬೇರೆ ಯಾವ್ದು ಸರ್? ಇದು ಗೌರಿ ಇದೆ. ಗೌರಿ. 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 ಓಕೆ, ಇದು ನೋಡಿ, ಇದು ಮಿರ್ಗಲ್. ಮಿರ್ಗಲ್. ಮಿರ್ಗಲ್ ಅಂತ. ಓಕೆ ಸರ್, ನಮಸ್ತೆ ಸರ್. ನಿಮ್ಮ ಹೆಸರು? ವಿಜಯರಾಮ್. ಎಲ್ಲ ವಿಜಯ್ ಅಂತ. ಸರ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್? ಇದು ನಾನು ಓಪನ್ ಮಾಡಿ 2013 ಓಪನ್ ಮಾಡಿದ್ದೆ. ಈಗ ಆಗಲೇ 12 ವರ್ಷ ಆಯ್ತು. 12 ವರ್ಷ ಆಗಿದೆ. ಓಕೆ, 12 ವರ್ಷ ನಡೆಸ್ಕೊಂಡ್ಬಿಟ್ಟಿದ್ದಾರೆ. ಸರ್ ಎಷ್ಟಿತ್ತು ಸರ್ ನೀವು ಪ್ರೈಸ್ ಸ್ಟಾರ್ಟ್ ಮಾಡಿದ್ರೆ? ಸ್ಟಾರ್ಟಿಂಗ್ ಈ ಲೈನಲ್ಲಿ ಹೋಟ್ಲುಗಳು ಮಾಡಕ್ಕೆ ಎದುರ್ತಿದ್ರು ಜನ ಅವಾಗ. 2012ನೇ ಇಸ್ವಿಲಿ ಅವಾಗ ಸಣ್ಣಕ್ಕಾಗಿ ಒಂದು ಹೋಟ್ಲು ಮಾಡಿರೋದು. ನಮ್ಗೆ ಅವಾಗ ಬಹಳ ಇದಿತ್ತು, ಇಲ್ಲಿ ಹೆಂಗ್ ಜನ ಬರ್ತಾರೋ ಏನೋ, ಕಾಡು ಟೂರಿಸ್ಟ್ ಪ್ಲೇಸ್ ಏನೋ, ಅವಾಗೇನೋ ಅಂತ ಏನು ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ. ಇದ್ರಲ್ಲಿ ಮಾಡಿರೋದು. ಅವಾಗೆಲ್ಲ ಏನ್ ಮಾಡೋದು ಅಂದ್ರೆ, ಮೀನು ಊಟ ಅಂದ್ರೆ ಸ್ವಲ್ಪ ಒಂದು ಕ್ರೇಜ್ ಊಟಕ್ಬೇಕು ಅಂತ ಹೇಳಿ ಇಲ್ಲೊಂದು ಸಣ್ಣಕ್ಕೊಂದು ಹೋಟ್ಲು ತರ ಮಾಡ್ದು. ಫ್ರೆಶ್ ಆಗಿ ಹೊಳೆ ಮೀನ್ ತಗೊಂಡ್ ಬಂದು ಇಲ್ಲೇ ಎಲ್ಲ ಚೊಕ್ಕ ಮಾಡಿ ಇಲ್ಲೇ ಮಾಡ್ತಿದ್ವಿ ಅವಾಗ. ಸ್ಟಾರ್ಟಿಂಗು ಅಂತ ಸ್ವಲ್ಪ ನೇಮ್ ಆಗೋ ತನಕ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಅವಾಗೆಲ್ಲ 30 ರೂಪಾಯಿ ಪ್ಲೇಟ್ ಮೀನು, 2 ಪೀಸ್ ಮೀನಿಗೆ 30 ರೂಪಾಯಿ ಕೊಟ್ಟಿದ್ದು. ಅವಾಗ ಇದ್ರಲ್ಲಿ ಸ್ಟಾರ್ಟ್ ಮಾಡಿರೋದು ಅವಾಗ. ಅವಾಗಿಂದ ಇಲ್ಲಿ ತನಕನು ಯಾವುದೇ ಒಂದು ಇದಿದ್ದಂಗೆ ಆರಾಮಾಗಿ ಇದ್ ಮಾಡ್ಕೊಂಡು ಬಂದಿದ್ದೀವಿ. ಸರ್ ಎಗ್ ಬುರ್ಜಿ ಫಾಸ್ಟ್ ಮೂವಿಂಗ್ ನಮ್ಮಲ್ಲಿ ಫಿಶ್ ಭಾಳ ಫಾಸ್ಟ್ ಮೂವಿ ಸರ್. ಫಿಶ್ ಇದೇನಂದ್ರೆ ಸೈಡ್ ಈಗ ಒಂದು 6 ಜನ ಬಂದಿರ್ತಾರೆ, ಅದರಲ್ಲಿ 1-2 ಜನ ತಿನ್ನಲ್ಲ ಅಂಥವ್ರಿಗೆ ಎಗ್ ಬುರ್ಜಿ, ಈ ಆಮ್ಲೆಟು ಅಂಥವು. ಇನ್ನೇನು ಬೇಕು ನಿಮಗೆ? ಚಿಕನ್ ಮಸಾಲೆ ಚಿಕನ್ ಮಸಾಲೆ 2 ಪ್ಲೇಟ್. ಆಮೇಲೆ ಮೀನು ಹಾಕಿದ್ರೆ 2 ಪ್ಲೇಟು 30 ರೂಪಾಯಿ ಆಯ್ತು ನೀವು ಸ್ಟಾರ್ಟ್ ಮಾಡಿ? ಅವಾಗ ಸ್ಟಾರ್ಟ್ ಮಾಡಿದ್ರೆ 30 ರೂಪಾಯಿ ಪ್ಲೇಟ್ ಮೀನು. ಓಕೆ, ಅವಾಗ ಕೆಜಿ 60 ರೂಪಾಯಿ ಇತ್ತು ಮೀನು. ಈಗ 200-250 ರೂಪಾಯಿ ಆಗಿದೆ. ಓಕೆ. ಸೊ ಏನ್ ಸರ್ ಹೋಟ್ಲಲ್ಲಿ ನಿಮ್ದು ಫೇಮಸ್ ಅಂದ್ರೆ? ಇಲ್ಲಿ ತವಾ ಫ್ರೈ ಬಹಳ ಫೇಮಸ್ ಇದೆ. ತವಾ ಫ್ರೈ, ಆಮೇಲೆ ಫಿಶ್ ಮಸಾಲ, ಆಮೇಲೆ ಫಿಶ್ ಹೆಡ್, ಮೀನಿನ ತಲೆ ಎಲ್ಲ ಬಹಳ ಇಷ್ಟಪಡ್ತಾರೆ ಇಲ್ಲಿ. ಅದು ಎಲ್ಲ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಈಗೆಲ್ಲ ಅದೊಂದು ತರ ಈ ಹೊಸ ಹೊಸ ಮೀನುಗಳು ಬರ್ತವೆ ಎಲ್ಲ ಇಲ್ಲೇ. ಹಂಗಾಗಿ ಇದನ್ನ ಒಳ್ಳೆ ಇದಾಗ್ತವೆ. ಆ ತರ. ಮೈ ಫೇವ್ರೆಟ್ ಆಸ್ ಯೂಶುವಲ್, ಮೈ ಫೇವ್ರೆಟ್ ಫಿಶ್ ಇದು ತವಾ ಫ್ರೈ. ಹೇ ಸರ್, ತವಾ ಫ್ರೈ ಒಂದು ಟೇಸ್ಟ್ ಹೇಳು ಅದನ್ನು. ಓಕೆ ಸರ್, 5 ವರ್ಷದಿಂದ ಬರ್ತಾ ಇದ್ದೀನಿ. ಅವತ್ತೇನು ಟೇಸ್ಟ್ ಇತ್ತು ಇವತ್ತು ಅದೇ ಟೇಸ್ಟ್ ಇದೆ. ಅದಕ್ಕೆ ಈ ಪ್ರಕೃತಿ ಏನಿದೆ, ಈ ಪ್ರಕೃತಿ ಮಡಿಲಲ್ಲಿ ಈ ಟೇಸ್ಟ್ನ ಸವಿಯಕ್ಕೆ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಜೊತೆ ಬಂದ ಇದೀವಿ ನೋಡಿ. ಇವರೆಲ್ಲ ನಮ್ಮ ಫ್ಯಾಮಿಲಿ. ಸೊ ಓಕೆ, ಇವಾಗ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಸರ್? 30 ರೂಪಾಯಿ. ಇವಾಗ ಅಷ್ಟಾಗಿದೆ? ಈಗ ಅಷ್ಟಾಗಿದೆ. ಓಕೆ ಓಕೆ. ಇವಾಗ ಅವಾಗಿಂದನೂ ಈಗ ಜೊತೆಗೆ ಇವರು ಇಬ್ರು
ಕಾದಾರ್ ಅಂತ ಹೇಳಿ. ಅವಾಗಿಂದ ನಾನು ಹೋಟ್ಲ್ ಏನು ಓಪನ್ ಮಾಡಿದೆ ಅವಾಗಿಂದನು ಜೊತೆಗೇನೆ, ಇಲ್ಲಿ ತನಕ ಜೊತೆಗೇನೆ. ಓಕೆ ಓಕೆ. ಇವರು ನಿಮ್ಮ ಹೋಟೆಲ್ ಒನ್ ಆಫ್ ದಿ ಮೆಂಬರ್. ಓಕೆ 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 ಸರ್. ಇವಾಗ ಎಷ್ಟು ಹೇಳಿದ್ರಿ ಇವಾಗ ಪ್ರೈಸ್? 30 to 30 ಇತ್ತು. ಈಗ 180 rupees. ಓಕೆ 180 ರೂಪಾಯಿ ಇದೆ ಈಗ. ಓಕೆ ಓಕೆ ಸರ್. ಮತ್ತೆ ಫಿಶ್ ಹೆಡ್ ಹೇಳಿದ್ರಿ, ಮತ್ತೆ ತವಾ ಫ್ರೈ. ಫಿಶ್ ಹೆಡ್ ಅಲ್ಲಿ ಕಾಟ್ಲಾ, ರಘು ಅದ್ರದ್ದೆಲ್ಲ ತಲೆಗಳು ಬಹಳ ಇಷ್ಟಪಡ್ತಾರೆ ಜನ ಇಲ್ಲಿ. ಇಲ್ಲೆಲ್ಲ ತಲೆ ತಿನ್ನಕ್ಕಾಗಿ ಕೆಲವ್ರು ಬರ್ತಾರೆ, ಮೀನಿನ ತಲೆ ತಿನ್ನಕ್ಕೆ. ಅದು ಟೇಸ್ಟ್ ಇರುತ್ತಲ್ಲ, ಹಂಗಾಗಿ ಅದನ್ನೆಲ್ಲ ಇದ್ ಮಾಡ್ತಾರೆ. ಮತ್ತೆ ಮೀನ್ ಅಷ್ಟೇ, ತವಾ ಫ್ರೈ, ರವಾ ಫ್ರೈ ಅವೆಲ್ಲ ಇದ್ ಮಾಡ್ತಾರೆ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ನಿಂತಣ ಬೇಕಾದ್ರೆ ಸರ್, ಇಲ್ಲಿ ಕಾರಲ್ಲಿ ಊಟ ಮಾಡ್ತಿದ್ದೀರಾ, ಮಳೆ ಬರ್ತಿರೋ ರೀಸನ್? ಸರ್, ಕಾರು ಅನ್ನೋಕ್ಕಿಂತ ಆ ಟೇಸ್ಟ್ಗೆ ನಾವು ಫಿದಾ. ಏನೋ ಮಾತಾಡಂಗೆ ಇಲ್ಲ, ಟೇಸ್ಟ್ ಅಷ್ಟೇ. ಹಾ ಸರ್. ಈಗ ಹಿಂದೆ ನಾವೇನು ಊಟ ಮಾಡ್ತಿದ್ವಿ ಅದೇ ಟೇಸ್ಟ್ ಇದೆ, ಅದೇ ಟೇಸ್ಟ್ ಈಗಲೂ ಕೊಡ್ತಾರೆ ಅಂತ ಬರ್ತೀವಿ. ಆದ್ರೆ ಅವಾಗೇನು ರೇಟಿಗೆ ಇವಾಗಿನ ರೇಟ್ ವ್ಯತ್ಯಾಸ ಇದೆ. ಆ ರೇಟ್ ಅನ್ನ ನಾವು ನೋಡಕ್ ಹೋಗಲ್ಲ, ಟೇಸ್ಟ್ ನೋಡಿ ಬರ್ತೀವಿ ನಾವು. ಯಾಕೆಂದ್ರೆ ಫ್ರೆಂಡ್ಸ್ ಎಲ್ಲ ನಾವು ಸುಮಾರು ಸರಿ ಬರ್ತಾ ಇರ್ತೀವಿ. ಎಸ್ಪೆಷಲಿ ಭಾನುವಾರ ಅಂತಾರೆ ಕಂಪಲ್ಸರಿ ಬಂದೇ ಬರ್ತೀವಿ. ಟೇಸ್ಟ್ ಬರ್ತೀವಿ, ಚೆನ್ನಾಗಿರುತ್ತೆ ಟೇಸ್ಟ್. ಹೇಳಿ ರೆಗ್ಯುಲರ್ ಬರ್ತೀವಿ. 15 years ಇಂದ ಇಲ್ಲಿ ಕ್ಯಾರಿ ಮಾಡ್ತಾ ಇದ್ದಾರೆ. ಓಕೆ ಸರ್, ನಿಮ್ಮ ಹೆಸರು? ಪ್ರಶಾಂತ್. ಏನ್ ಟ್ರೈ ಮಾಡಿದ್ರಿ ಸರ್? ಫಿಶ್ ತವಾ ಫ್ರೈ ಇದೆ, ಮತ್ತೆ ಗೌರಿ ಮೀನು ಕೊಟ್ಟು ತುಂಬಾ ಚೆನ್ನಾಗಿದೆ. ಗೌರಿ ಇನ್ನೆಲ್ಲ ಚೆನ್ನಾಗಿದೆ. ಫಿನಿಶ್ ಮಾಡ್ಬಿಟ್ಟಿದ್ದೀವಿ, ಎಲ್ಲ ನಾಟಿ ಸ್ಟೈಲು ಚೆನ್ನಾಗಿದೆ. ಒಲೆ ಊಟ ಅಂತ ಅಂದ್ಬಿಟ್ಟು ಎಲ್ಲ ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಓಕೆ. ಗೌರಿ ಹಿಡಿದ್ರಿ? ಹೌದು, ಚೆನ್ನಾಗಿದೆ. ಪ್ರತಿಯೊಂದು ಮನೆ ಸ್ಟೈಲ್, ಎಲ್ಲ ನಾಟಿ ಸ್ಟೈಲು, ಮನೆ ಸ್ಟೈಲು. ಏನೇ ಒಂದು ಮನೇಲಿ ತಿಂದಂಗ ಆಗುತ್ತೆ. ಏನೇ ಮಾಡಿದ್ರು ಒಲೆ ಊಟ, ಯಾವುದೇ ಕೆಮಿಕಲ್ ಏನೇ ಮಸಾಲೆಗೆ ಏನು ಮಿಕ್ಸ್ ಮಾಡಲ್ಲ. ಚೆನ್ನಾಗಿದೆ ಸರ್. ನೀವು ಬರ್ತಿರ್ತೀರಲ್ಲ? ಬರ್ತಿರ್ತೀವಿ. ಚೆನ್ನಾಗಿದೆ. ಮಸಾಲೆ ಸರ್ ಬಂದಿರೋದು ಒಂದು ಶಿವಮೊಗ್ಗ. ಓಕೆ ಓಕೆ. ಆಲ್ಮೋಸ್ಟ್ ಎಲ್ಲ ಫಿನಿಶ್ ಮಾಡಿದ್ದೀರಾ ನೀವು? ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ. ಚೆನ್ನಾಗಿದೆ. ಓಕೆ. ನೀವೇ ಅಂದ್ರೆ ನೀವು ಶೆಫ್ ಆಗು ಮಾಡ್ತೀರಾ, ನೀವೇ ಕುಕಿಂಗ್ ಮಾಡ್ತೀರಾ? ಹೌದು. ಕಮ್ ಟು ಓನರ್ ನೀವು. ಎಲ್ಲ ನಾವೇ ಏನಂದ್ರೆ ಈಗ ನಾವು ನ್ಯಾಚುರಲ್ ಆಗಿ ನಾವೇ ಮಾಡಿದ್ರೆ ಅದು ಈ ಜನಗಳಿಗೆ ಒಂದು ಇಷ್ಟ ಆಗ್ತಿದೆ. ಈಗ ಕೆಲವರು ಎಲ್ಲ ಕರ್ಕೊಂಡ್ಬಂದು ಏನಾಗ್ತಾರೆ, ಈ ಕಲ್ಲರು ಈಗ ನೋಡಿ ಇಷ್ಟ ತನಕ ನಾನು ಕುಕ್ ಮಾಡಿದ್ರೆ ಕೈಯಲ್ಲಿ ನೋಡಿ ಹೆಂಗೆ ಒಂಚೂರು ಕಲ್ಲರ್ ಹಾಕಲ್ಲ, ಟೇಸ್ಟಿಂಗ್ ಹಾಕಲ್ಲ, ವಿನಿಗರ್, ನ್ಯಾಚುರಲ್ ಫುಡ್ ಎಲ್ಲ. ನಾವು ಮನೇಲಿ ಹೆಂಗಿರುತ್ತೆ ಆ ತರ ನಮ್ಮ ಹೆಲ್ತ್ ಹೆಂಗೆ ಈ ಬರೋ ನಮ್ಮ ಕಸ್ಟಮರ್ಗಳು ಹೇಳ್ತಾರೋ ಅದೇ ತರ ಇರ್ಬೇಕು. ಈಗ ನಂದು 12 ವರ್ಷದಿಂದ ಏನ್ ನಾನು ಓಪನಿಂಗ್ ಮಾಡಿದೆ ಅವಾಗಿಂದ ಕಸ್ಟಮರ್ಗಳು ಈಗಲೂ ತನಕ ಅದೇ ಕಸ್ಟಮರ್ಗಳು ಅದೇ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಈಗೇನಪ್ಪ ಅಂದ್ರೆ ಈಗ ಒಂದು ಖುಷಿ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲ ಎಷ್ಟೋ ಜನಗಳಿಗೆ ಒಂದು ಜೀವನ ಆಯ್ತು ಇಲ್ಲಿ. ಈಗ ನನ್ನೊಂದು ಸಣ್ಣ ಹೋಟ್ಲಿಂದ ಇವತ್ತೊಂದು ನನ್ನ ಹೋಟ್ಲಲ್ಲಿ ಒಂದು 8 ಕುಟುಂಬ. ಈಗ ಹಂಗೆ ಸುಮಾರು ಒಂದು 15-20 ಹೋಟ್ಲುಗಳಿದಾವೆ. ಎಷ್ಟು ಜನಗಳಿಗೆ ಜೀವನ ಆಯ್ತು. ತವಾ ಫ್ರೈ. ಎಸ್ ಸರ್, ತವಾ ಫ್ರೈ. ಅಷ್ಟು ಆಯಿಲ್ ಇಲ್ಲ, ಬೇಕಾದ್ರೆ ನಿಮ್ಗೆ ಆಯಿಲ್ ಕಮ್ಮಿ ಹಾಕಿದ್ದಾರೆ. ಅಷ್ಟು ಆಯಿಲ್ ಆ ಥರ ಇದೆಲ್ಲ ಏನಿಲ್ಲ. ಟೇಸ್ಟು ತುಂಬ ಚೆನ್ನಾಗಿದೆ. ಮಸಾಲೆ ಜಾಸ್ತಿ ಇಲ್ಲ, ಕಮ್ಮಿ ಮಸಾಲೆ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಅಪ್ ಟು 5 years ಇಂದ ನಾವು ಟೇಸ್ಟ್ ಮಾಡ್ತಲೇ ಇದೀವಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಈ ರೋಡಲ್ಲಿ ತುಂಬಾ ಮಂಡಗದ್ದೆ, ಮೀನಿನ ಫ್ರೈ, ತಲೆ ಫ್ರೈ ಎಲ್ಲ ಇದೆ. ಬಟ್ ನಮ್ಗೆ ತುಂಬಾ ಇಷ್ಟವಾಗಿದ್ದು 5 ವರ್ಷದಿಂದ ನಾವು ರೆಗ್ಯುಲರ್ ಕಸ್ಟಮರ್ ಆಗಿದ್ದು ಈ ಪ್ರಕೃತಿ ಹೋಟ್ಲಿಗೆ ನಾವು ಬರ್ತೀವಿ. ಖಂಡಿತವಾಗ್ಲೂ ಇದು ಟೇಸ್ಟ್ ಅಂಡ್ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆಫ್ ಖಾಲಿ ಮಾಡ್ಬಿಟ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಶಿವಮೊಗ್ಗದಿಂದ 14 ಕಿಲೋಮೀಟರ್ ಇಲ್ಲಿಗೆ. ಇದು ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಅಂತ ಇದೆ ಎದುರುಗಡೆನೆ. ಅದು ಎದುರುಗಡೆ ನಮ್ಮ ಶ್ರೀ ವಿಜಯ್ ಪ್ರಕೃತಿ ಫಿಶ್ ಹೋಟೆಲ್ ಅಂತ. ಒಂದು 50 ಮೀಟರ್. ನಾವು ಆಲ್ರೆಡಿ ಒಂದು ವರ್ಷ ಆಗಿತ್ತು. ನಾವು ಬಂದಾಗ ಇನ್ನ ಚಿಕ್ಕದಾಗಿತ್ತು. ಆ ಕಡೆ ನಮ್ಗೆ ಕೊಡ್ತಾ ಇದ್ರು. ಇವತ್ತು ಈ ಮಟ್ಟಿಗೆ ಬೆಳೆದಿದೆ. ತುಂಬಾ ಚೆನ್ನಾಗಿ, ಒಳ್ಳೇದಾಗ್ಲಿ. ತುಂಬಾ ಟೇಸ್ಟಿ, ಹೆಲ್ತಿ ಫುಡ್ ಚೆನ್ನಾಗಿ ನಡೀಲಿ.
ಇವತ್ತು ಹುಡಿಕ ಬಂದಿದ್ದೀನಿ ಅಂದ್ರೆ ಆ ಟೇಸ್ಟ್, ಆ ಕನ್ಸರ್ನ್, ಪ್ರೀತಿ, ದಟ್ ಈಸ್ ಕಾಲ್ಡ್ ಲವ್ ಅಷ್ಟೇ. ಸೂಪರ್ ಆಗಿದೆ. ಸರ್ ನಿಮ್ಮ ಹೆಸರು ಸರ್? ಹನುಮಂತಪ್ಪ ಅಂತ ಹೇಳಿ. ಹಾಂ ಸರ್, ಹೇಗೆ ಸರ್ ಟೇಸ್ಟ್ ಎಲ್ಲ ಇಲ್ಲಿ? ಚೆನ್ನಾಗಿದೆ. ಇದು ಮೊದ್ಲು ಒಂದೇ ಹೋಟ್ಲ್ ಇತ್ತು, ಹಾಂ, ಅವಾಗಿಂದ ಬರ್ತಾ ಇದ್ವಿ ನಾವು. ಪ್ರಕೃತಿ. ಹಾಂ, ಹಾಂ ಇಲ್ಲಿ ಯಾವ ಹೋಟ್ಲ್ ಇರ್ಲಿಲ್ಲ. ಹಾಂ ಹಾಂ, ಈಗ ಒಂದು ಹೋಟ್ಲ್ ಜೊತೆ ಬೇರೆ ಆಗಿದ್ದಾವೆ. ಓಕೆ. ಇದ್ರ ಜೊತೆಗೆ ಇದು ವಿಸ್ತರಣೆ ಆಗಿದೆ, ಚೆನ್ನಾಗಿದೆ. ಮೊದ್ಲಿನ ಅದೇ ಟೇಸ್ಟ್ ಇದೆ. ಹಾಂ ಹಾಂ ಅವಾಗೆಲ್ಲ ಭಾಳ ಡಿಮ್ಯಾಂಡ್ ಇತ್ತು, ಬಂದು ವೆಯ್ಟ್ ಮಾಡಿ ಊಟ ಮಾಡಿ ಹೋಗ್ತಿದ್ವಿ. ಹಾಂ ಹಾಂ ಬೇಗ ಪರವಾಗಿಲ್ಲ, ಹಾಂ ಹಾಂ, ಚೆನ್ನಾಗಿದೆ. ಓಕೆ ಓಕೆ. ವಿಸ್ತರಣೆ ಆಗಿದೆ ಅಷ್ಟೇ. ಸರ್ ನೀವು ಎಲ್ಲಿ ಫಿಶ್ ಎಲ್ಲ ತರಿಸ್ತೀವಿ? ನಾವಿಲ್ಲ ಸರ್, ತುಂಗಾ ನದಿ. ತುಂಗಾದಲ್ಲಿ. ತುಂಗಾ ನದಿಯಲ್ಲಿ ಮಂಡಗದ್ದೆ ಹತ್ರ ಮಲ್ಲಿಸರ ಕ್ಯಾಂಪ್ ಅಂತ ಇದೆ. ಹಾಂ ಅಲ್ಲಿ ಮತ್ತೆ ಇಲ್ಲಿ ನಮ್ಮ ಡ್ಯಾಮ್ ಹತ್ರದಿಂದ ಮುಂದೆ ಆಗ್ರಹಾರ ಅಂತ ಕ್ಯಾಂಪ್ ಅಂತ ಇದೆ. ಹಾಂ ಅಲ್ಲಿ ಎಲ್ಲ ಮೀನು ಒಳ್ಳೆ ಶಿಕಾರಿ ಮಾಡ್ತಾರೆ. ಈ ಒಳ್ಳೆ ಶಿಕಾರಿ ಆಗ್ತವೆ, ಒಳ್ಳೊಳ್ಳೆ ಮೀನುಗಳು ಸಿಗ್ತವೆ. ನಮ್ಗೆ ಇಲ್ಲೂ ಮೀನು ಕಮ್ಮಿ ಆಯ್ತು ಅಂದ್ರೆ ಭದ್ರಾ ಡ್ಯಾಮಿಂದ ಅಲ್ಲಿಂದ ತರ್ತೀವಿ. ಅಲ್ಲಿಂದ ತಗೊಂಡ್ ಬಂದು ನಾವು ಎಲ್ಲ ಹೋಟ್ಲುಗಳಿಗೆ ಇದು ಮಾಡ್ತೀವಿ. ಎಲ್ಲ ಫ್ರೆಶ್ ಮೀನುಗಳೇ ಸಿಗ್ತವೆ, ತಗೊಂಡ್ ಬರ್ತೀವಿ, ಮಾಡ್ತೀವಿ. ಸ್ಟಾರ್ಟಿಂಗ್ ಎಲ್ಲ ಅದೇ ಫ್ರೆಶ್ ಮೀನು ಅಂದ್ರೆ ಜನಗಳಿಗೆ ಸ್ವಲ್ಪ ಇದಾಗುತ್ತೆ. ಆದ್ರೂ ಇಲ್ಲಿ ಕೆಲವರೆಲ್ಲ ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ, ಅಷ್ಟು ಮೀನು ಸಿಗಲ್ಲ ಹಂಗೆ ಅಂತ. ಕೆಲವರಿಗೆ ಗೊತ್ತಾಗ್ಬಿಡುತ್ತೆ ಅದು ಮೀನು ಯಾವುದು ಎಂತದ್ದು ಅಂತ. ಇಲ್ಲಿ ಫ್ರೆಶ್ ಮೀನಿಂದೇ ಟೇಸ್ಟೇ ಒಂಥರ ಇರುತ್ತೆ, ಇದ್ರ ಮೀನಿನ ಟೇಸ್ಟೇ ಒಂಥರ ಇರುತ್ತೆ. ಸರ್, ಕಸ್ಟಮರ್ಗಳು ಕೂಡ ನೀವು ಅಂದ್ರೆ ನೀವು ಕುಕಿಂಗ್ ಮಾಡೋ ಜಾಗಕ್ಕೆ ಬಂದು ನಿಮ್ಮನ್ನ ಫಸ್ಟ್ ಮಾತಾಡ್ಸಿ ಅಂದ್ರೆ ಬಾಂಧವ್ಯ ಆತರ ಬೆಳೆದಿದೆ ಸರ್. ಆ ಪ್ರೀತಿ ಶೋ ಈಗ ನಾವು ಕಸ್ಟಮರ್ ತರ ನೋಡ್ಕೊಳ್ಳಲ್ಲ. ಈಗ ಅವ್ರು ಬಂದ್ರು ಏನಂದ್ರೆ ನಮ್ಮ ಹತ್ರ ಒಂದು ಇದು ಅವ್ರು ಬಂದಿಷ್ಟ ಮಾತಾಡ್ಸ್ಬೇಕು ನಮಗೆ. ಬಂದಿದೀವಿ ಅದೇನೋ ಒಂದು ಇದು ಪ್ರೀತಿ ವಿಶ್ವಾಸ. ಸೊ ನೀವು ಕುಕಿಂಗ್ ನೀವು ಮಾಡೋದ್ರಿಂದ ಅಂದ್ರೆ ಅನ್ಸದೇ ಇಲ್ಲ, ನೀವು ಅಷ್ಟು ನೀವೇ ಮಾಡ್ಕೊಂಡು ಅಂದ್ರೆ ಕುಕಿಂಗ್ ಮಾಡ್ಕೊಟ್ಟು ಈ ತರ ಪ್ರತಿಯೊಂದು ಕಸ್ಟಮರ್ ಬಂದು ಅಲ್ಲಿ ಮಾತಾಡಿಸಿ ಇಲ್ಲ ನೀವೇ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಸರ್, ಅವಾಗಿನ ಒಂದೇ ಕೈಯಲ್ಲಿ ಕುತ್ಕೊಂಡಿದೆ, ಅವಾಗಿನ ಮಾಡ್ಕೊಟ್ಟಿದೀವಿ. ಹಂಗಾಗಿ ಏನ್ ಮಾಡ್ತಾರೆ, ಆ ಟೇಸ್ಟ್ ನೋಡ್ತಾರೆ ಅವರು, ನೀವೇ ಮಾಡ್ಕೊಡ್ಬೇಕು ಅಂತಾರೆ. ಅವಾಗ ನಾವೇ ಬಂದು ನಾವೇ ಎತ್ಕೊಂಡ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಅವ್ರು ಅಲ್ಲಿಂದ ಬಂದಿರ್ತಾರೆ, ಅವ್ರ ಮನ್ಸಿಗೆ ನಾವು ಬೇಜಾರು ಮಾಡ್ಕೊಬಾರ್ದು, ಅದಕ್ಕೆ ಬಂದಿರ್ತಾರೆ. ಸ್ಟಾರ್ಟಿಂಗ್ ನಾನು ಹೋಟ್ಲು ಮಾಡುವಾಗ ಈ ಲೈನ್ ಅಲ್ಲಿ ಫುಲ್ ಕಾಡಿದಂಗಿತ್ತಲ್ಲ. ಅವಾಗ ನಮ್ ಹೋಟ್ಲು ಓಪನ್ ಮಾಡೋ ಟೈಮಿಗೆ ನನಗೆ ಒಂಥರ ಬಹಳ ಭಯ, ಹೆಂಗೋ ಏನೋ ವ್ಯಾಪಾರ ಆಗುತ್ತೋ ಇಲ್ಲೋ. ಈಗ ಅಷ್ಟೆಲ್ಲ ಹೋಟ್ಲುಗಳು ಬಿಟ್ಟು ಇಲ್ಲಿಗೆ ಬರ್ತಾರ, ಸಿಟಿಯಲ್ಲೆಲ್ಲ ಅಷ್ಟು ಹೋಟ್ಲು ಇದಾವೆ ಅಂತ ಹೇಳಿ ಎಲ್ಲ ಭಯ ಸ್ಟಾರ್ಟ್ ಆಗಿದೆ. ಓಪನ್ ಮಾಡಿ ಒಂದೇ ವಾರಕ್ಕೆ ನನಗೆ ಆ ಭಯನೇ ಹೋಗ್ಬಿಡ್ತು. ಈ ಭಾನುವಾರ ದಿವಸ ಏನ್ ಮಾಡ್ತಾರೆ, ಜನ ಎಲ್ಲ ಟೂರಿಸ್ಟ್ ಬಂದ್ಬಿಡ್ತಾರೆ ಆ ಕಡೆ ಈ ಕಡೆ ಡ್ಯಾಮ್ ನೋಡಕ್ಕೆ ಅಂತ. ಈ ಡ್ಯಾಮ್ ನಮ್ ತುಂಗಾ ಡ್ಯಾಮ್ ಒಂದು ನಮ್ಗೆ ಒಂದು ಬೆನಿಫಿಟ್. ಮತ್ತೆ ಹಂಗೆ ಈಗ ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಆಗಿದೆ, ಆನೆ ಬಿಡಲ್ಲ, ಅದೊಂದು ಬೆನಿಫಿಟ್ ನಮ್ಗೆ. ಈಗ ಏನಾಗುತ್ತೆ, ಮಳೆಗಾಲದಲ್ಲಿ ಡ್ಯಾಮ್ ತುಂಬಿದಾಗ ಏನ್ ಮಾಡ್ತಾರೆ, ಎಲ್ಲಾ ಕಡೆಯಿಂದನೂ ಎಲ್ಲಾ ಜಿಲ್ಲೆಯಿಂದನೂ ಜನ ಬರ್ತಾರೆ ಇಲ್ಲಿಗೆ ಡ್ಯಾಮ್ ನೋಡಕ್ಕೆ. ಬಂದು ಏನಾಗುತ್ತೆ, ಹಂಗೆ ಆನೆ ನೋಡ್ತಾರೆ. ಆನೆ ನೋಡ್ಕೊಂಡು ಏನ್ ಮಾಡ್ತಾರೆ, ಸೀದಾ ಒಂದು ಊಟ ಮಾಡ್ಕೊಂಡು ಹೋಗೋಣ. ಒಂದ್ ಗಂಟೆಗೆಲ್ಲ ನಮ್ದು ಹಿಂಗು 11:30 ಊಟ ರೆಡಿ ಇರುತ್ತೆ. ಹೆಂಗು ಬಂದವರು ಆನೆ ಗಿಲೆ ನೋಡಿದವರು ಈ ಡ್ಯಾಮ್ ನೋಡಿದವ್ರು ಬಂದು ಒಂದು ಊಟ ಮಾಡ್ಕೊಂಡು ಹೋಗೋಣ. ಹಂಗೆ ಮೀನ್ ತಿನ್ಬೇಕು ಅಂತ ನಮ್ ಶಿವಮೊಗ್ಗ ಜನ, ಭದ್ರಾವತಿ, ದುರ್ಗ, ಚಿತ್ರದುರ್ಗ, ಹಿಂಗೆ ಎಲ್ಲ ಸುತ್ತಮುತ್ತ ಎಲ್ಲ ದಾವಣಗೆರೆ ಹಿಂಗೆ ಎಲ್ಲ ಬರ್ತಾರೆ. ಫ್ರೆಶ್ ಮೀನ್, ನಾವು ಫ್ರೆಶ್ ಮೀನ್ ಕೊಟ್ಟರೆ ಅವ್ರು ಹುಡ್ಕೊಂಡು ಬರ್ತಾರೆ. ಅದಕ್ಕಾಗಿದೆ ನಮ್ಗೆ ಇಲ್ಲಿ ಏನಪ್ಪ ಇಲ್ಲ ಏನು ಒಂದು ಫೇಮಸ್ ಆಗಿದೆ, ಮೀನು ಹೋಟ್ಲುಗಳಿಗೆ ಒಂದು ಒಳ್ಳೆ ಫೇಮಸ್ ರೋಡ್ ಆಗಿದೆ.
ಸರ್ ಇದು ರೈಸು ಇದು ಜೀರೋ ರೈಸ್ ಜೀರಾ ರೈಸ್. ಟೇಸ್ಟ್ ಸ್ವಲ್ಪ ಒಂದ್ರದ್ದೊಂದು ಬಿಲ್ ಹಾಕ್ಬಿಡಿ. ಸರ್ ಇಲ್ಲಿ ಪ್ರಕೃತಿ ಇಲ್ಲಿ ಫಿಶ್ ಸಿಗುತ್ತಲ್ಲ, ತುಂಬಾ ಮೊದ್ಲಿಂದಾನು ಫೇಮಸ್ ಸರ್ ಇದು. ನಾವು ಅಪ್ ಟು 5 years ಇಂದ ಟೇಸ್ಟ್ ಮಾಡ್ತಾ ಇದೀವಿ. ಟೇಸ್ಟ್ ಇದುವರೆಗಾಗಿ ಒಂದ್ ದಿವಸ ಚೇಂಜ್ ಆಗಿರೋಂಥದ್ದು ನೋಡೇ ಇಲ್ಲ. ನಾವು ಆನ್ ದಿ ವೇ ಈ ಕಡೆ ಎಲ್ಲರ ಬಂದಾಗ ಇದು ಟೇಸ್ಟ್ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಯಾವತ್ತೂ ಟೇಸ್ಟ್ ಮಾಡಿ ತುಂಬಾ ಇದಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬೇಕಾದ್ರೆ ನಮ್ಮ ಬ್ರದರ್ಸ್ ಎಲ್ಲ ಕರ್ಕೊಂಡು ಬಂದಿದ್ದೀವಿ, ಎಲ್ಲ ಟೇಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಏನಾದ್ರು ಬರೋರಿದ್ರು ಇಲ್ಲೇ ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ, ನೀಟ್ನೆಸ್ ಇದೆ, ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಸರ್ ತವಾ ಫ್ರೈ. ಸರ್ ತವಾ ಫ್ರೈ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ತಲೆ ಫ್ರೈ ಇದೆ ನೋಡಿ, ಅಂತ ಆಯಿಲ್ ಇಲ್ಲ ಇದು. ಸೂಪರ್ ಸೂಪರ್ ಪ್ರಕೃತಿ.